ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ. ಎಸ್, ಇವತ್ತು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಸೆಕೆಂಡ್ ಓಡೆ ನಮ್ ಟೀಮ್ ಇಂಡಿಯಾ ಸೋಲ್ತು. ಡೆಸ್ಪೈಟ್ 200 ಒಂದಲ್ಲ ಇಷ್ಟ ಸಿಟ್ಲೆ ಎಂದು ಮಾತಾಡಂಗಿಲ್ಲ. ಅದಕ್ಕಾರ ಆಲ್ ಓಕೆ, ಎಲ್ಲ ಬರೋಬ್ಬರಿ ಇತ್ತು. ಅಂದ್ರೆ ಒಂದ್ ಟೀಮ್ನಾಗ ಇಂತ ಹೊಲಸ್ ಬಾಲಿಂಗ್ ಲೈನಪ್ ಎಂದು ನೋಡಿಲ್ಲ. ಅಲ್ಲ, ಒಂದ್ ಟೀಮ್ನಾಗ 200 ಪ್ಲಸ್ 150 ಪ್ಲಸ್ 152 50 ಇವತ್ತು 50 200 ಹೊಡೆದು ಒಂದ್ ಟೀಮ್ ಗೆಲ್ಲಕ್ ಆಗ್ಲಿಕ್ಕ ನನಗೇನ್ ಹೇಳ್ಬೇಕಂತ ಗೊತ್ತಾಗುತ್ತೆ ಈ ಬಾಲಿಂಗ್ ಟೀಮ್ ಬಗ್ಗೆ. ಸ್ಪೆಷಲಿ ನಮ್ಮ ಪ್ರಸಿದ್ಧ ಕೃಷ್ಣ ಅವ್ರ ಬಗ್ಗೆ 79 ರನ್ ಕೊಟ್ಟಾರು. ಅಂಡ್ ಅವ್ರ ಹರ್ಷಿತ್ ಅಣ್ಣ ಅವ್ರ ಲೆಜೆಂಡ್ ಅವ್ರು ಒಟ್ಟ ಬಾಲಿಂಗ್ ಒಳಗ. ಮತ್ತೆ ನಮ್ಮ ಉಳ್ಕಿದ ಬೌಲರ್ಸ್ ಅಂತೂ ಏನ್ ಹೇಳ್ಬೇಕಾಗಿಲ್ಲ. ನಿಮ್ಗೆ ಗೊತ್ತೈತಿ ನಮ್ಮ ಇಂಡಿಯಾ ಟೀಮ್ ಬಾಲಿಂಗ್ ಹೆಂಗ್ ಐತಿ ನಿಮ್ಗೆ ಗೊತ್ತೈತಿ. ನಾ ಮೊದ್ಲ ಈ ಸೀರೀಸ್ ಸ್ಟಾರ್ಟ್ ಆಗಂಬುದು ಮೊದ್ಲೇ ಹೇಳಿ ನಮ್ ಇಂಡಿಯಾ ಟೀಮ್ ನ ಬಾಲಿಂಗ್ ಒಳಗೆ ದಮ್ ಇಲ್ಲ ಅಂತೆ. ಆ ದಮ್ಮು ಕಮ್ ಬಿದ್ದೈತಿ. ಇವತ್ತಿನ ಮ್ಯಾಚ್ ನ ಪಕ್ಕ ಗೊತ್ತಾಗೈತಿ. ಏನ್ ಹೇಳ್ಬೇಕು ಅಂತ ಗೊತ್ತಾಗುತ್ತೆ ಈ ಬಾಲಿಂಗ್ ಬ್ಯಾಟಿಂಗ್ ಒಳಗೆ ಎಂತ ರೆಕಾರ್ಡ್ ಮಾಡಿಟ್ಟದ್ ನಮ್ ವಿರಾಟ್ ಕೊಹ್ಲಿ ಅವರು ಸೆಕೆಂಡ್ ಮ್ಯಾಚ್ ಈ ಸೀರೀಸ್ ನಾಗ 200 ಹೊಡೆದ್ರು. ಏನು ಉಪಯೋಗ ಇಲ್ಲ. ಇವತ್ತಿನ ಮ್ಯಾಚ್ ನಾಗ 100 ಹೊಡೆದ್ರ ಏನು ಉಪಯೋಗ ಆಗ್ಲಿಲ್ಲ. ಅದು ಬಾಲಿಂಗ್ ದವ್ರು ಇದನ್ನ ಉಳ್ಸೋಳಕ್ ಆಗ್ಲಿಲ್ಲ. ನೆಕ್ಸ್ಟ್ ರುದ್ರಾಜ್ ಗಾಯಕ್ವಾಡ್ ಎಂತ ಕಮ್ಬ್ಯಾಕ್ ಮಾಡಿದ್ರು. ಹೊಳ್ಟಿ ಓಡಿಐ ಟೀಮ್ ಕಮ್ಬ್ಯಾಕ್ ಆಗೈತಿ. ಫಸ್ಟ್ ಓಡಿಐದಾಗ ಡೆಬ್ಯೂ ಮಾಡಿ ಡೆಬ್ಯೂ 100 ಹೊಡೆದಿದ್ದು ಕರೆ ಇದನ್ನೂ ವ್ಯರ್ಥ ಮಾಡಿದ್ರು. ನೀವು ಕೊಡ್ರಿ, ನಾವು ಅವ್ರು ಕೊಡ್ತೀವಿ. ನಮ್ ಬಾಲಿಂಗ್ ಲೈನಪ್ ಒಳಗೆ ಏನ್ ಮಣ್ಣು ಇಲ್ಲ. ಬಾಲಿಂಗ್ ಲೈನಪ್ ಒಳಗೆ ಹೇಳ್ತೀನಿ, ತೀರಾ ಬಾಲಿಂಗ್ ಕೊಡುದನ್ ರನ್ ಅಂದ್ರ ಅಲ್ಲ. ಆ ಪ್ರಸಿದ್ಧ ಕೃಷ್ಣ ಅವರು ವಿಕೆಟ್ ತೆಗಾರ ಇದು ಏನೋ ಬ್ರೇಕ್ ಥ್ರೂ ಕೊಟ್ಟಾರ. ನಮ್ಮ ಇವ್ರ ಯಾರೋ ಮಾರ್ಕರ್ ತೆಗೆದ್ರು. ಮತ್ತ ಹಂಗ ಬಿಡಿಸ್ಗಿನ ಎಲ್ಲಾ ತೆಗೆದ್ರ ತೆಗೀಲಿ. ಆದ್ರೆ ಒಂದೇನು ಇವ್ರಿಗೆ 79 ಹೆಂಗ್ ಕೊಡ್ತಾರ ಓಡಿಯಾರ ನನಗ ಅದು ನನಗೂ ಅನಿಸ್ತಿದ್ರೆ ಹಂಗ ನಡೆಯಲ್ಲ. ಅಲ್ಲಿ ಆಡೋರಿಗೆ ಗೊತ್ತಿದೆ ಎಲ್ಲ ಪರಿಸ್ಥಿತಿ ಅಂತೇಳಿ. ಆದ್ರೆ ಈ ಪರಿ ಲೋ ಆಗ್ಯಂತ್ರ ಯಾರು ಮಾಡಲ್ ಗುರು ಹೇಳ್ಬೇಕಾರ. ಹಂಗ ನೋಡ್ರೆ ಸೌತ್ ಆಫ್ರಿಕಾದವ್ರ ಪುಕಟ ರನ್ ಕೊಟ್ಟಿದ್ರಿ ಅಲ್ಲ. ಅವ್ರ ಒಂದ್ 12-13 ರನ್ ಕೊಟ್ಟಿದ್ರು. ಅದು ಏನು ಬರೀ ವಾಯ್ಡ್ ಹೋಗುದು. ನಾವೆಲ್ಲ ವಾಯ್ಡ್ ಹೋಗುದಿಲ್ಲ ಬಿಟ್ಟಿಲ್ಲ. ಕರೆ ಹೆಂಗ್ ನಾವು ಹಿಂಗೆ ರನ್ ಕೊಡ್ಲತ್ತು ಅಂತ ನನಗಿನ ಆದ್ರೂ ಅರ್ಥ ಆಗೋದು. ಕರೆ ಹೇಳ್ಬೇಕು, ರಿಯಲಿ ವೆರಿ ವೆರಿ ಡಿಸಪಾಯಿಂಟಿಂಗ್ ಅಟ್ ಬೆಸ್ಟ್ ನಮ್ಮ ಇಂಡಿಯಾ ಟೀಮ್ ಇವತ್ತು ಬಾಲಿಂಗ್ ಒಳಗ. ಬ್ಯಾಟಿಂಗ್ ಒಳಗೆ ಏನ್ ಹೇಳಂಗಿಲ್ಲ. ಬ್ಯಾಟಿಂಗ್ ಒಂದ್ ವಿಡಿಯೋ ಮಾಡಿ ಹಾಕಿ ಬೇಕಾದ್ರೆ ನೋಡ್ರಿ ನೀವು. ಬ್ಯಾಟಿಂಗ್ ಒಳಗೆ ಹೇಳ್ತೀನಿ ಎದಕ್ಕೆ, ನಮ್ಮ ವಿರಾಟ್ ಕೊಹ್ಲಿ ಅವರೊಂದು ಮೆಮೊರೇಬಲ್ 100 ಹೇಳಕ್ ಮಾತಿಲ್ಲ. ಸೊ ಅಂತ ಬ್ಯಾಟಿಂಗ್ ಮಾಡಿದ್ರೆ ನಮ್ಮ ವಿರಾಟ್ ಕೊಹ್ಲಿ ಅವರು. ಋತುರಾಜ್ ಗಾಯಕ್ವಾಡ್ ಟಾಪ್ ನಾಚ್ ಬ್ಯಾಟಿಂಗ್ ನಮ್ ಪ್ರಿಡಿಕ್ಷನ್ ಒಳಗೆ ಹೇಳಿ ಅದೇ ತರ ಬ್ಯಾಟಿಂಗ್ ಆಡಿದ್ರು ನಮ್ ಋತುರಾಜ್ ಗಾಯಕ್ವಾಡ್. ಇನ್ ನೆಕ್ಸ್ಟ್ ನಮ್ KL ರಾಹುಲ್ ಅವ್ರಂತರು ನೋಡ್ಲಕ್ ಕಣ್ಣು ಸಾವಲ್ತು. ಆ ಬರೀ ಬ್ಯಾಟಿಂಗ್ ಆಡಿದ್ರು ನಮ್ಮ KL ರಾಹುಲ್. 100 250 250 ಪ್ಲಸ್ 19 ನಮ್ ಜಡೇಜಾ ಅವರು, ರೋಹಿತ್ ಶರ್ಮಾ ಅವರು ಆಡಿದ್ರು, ಜೈಸ್ವಾಲ್ ಅವರು ಆಡಿದ್ರು. ಇಷ್ಟೆಲ್ಲ ಜನ ಆಡಿದ ರನ್ಸ್ ನ ಟೋಟಲ್ 356 ರನ್ಸ್ ನ ಸೀದಾ ನಮ್ ಬಾಲಿಂಗ್ ಲೈನಪ್ ಇನ್ನ 3 ಬಾರ್ ಇಟ್ಲೆ ಕೊಡ್ತಾರಂದ್ರೆ ನಮ್ ಬಾಲಿಂಗ್ ಲೈನಪ್ ಏನ್ ಹೇಳ್ಬೇಕು. ಈ ಮಾರ್ನಿ ಮಾರ್ಕಲ್ ಅವ್ರು ಈ ಟೀಮ್ ಇಂಡಿಯಾ ಬಂದಂಗಿದ್ರ, ನಮ್ ಟೀಮ್ ಇಂಡಿಯಾ ಮಾರ್ನಿ ಮಾರ್ಕಲ್ ಅವ್ರು ಬಂದಂಗಿತ್ರ ನೀವ್ ಅನ್ಬೋದು ಮನ್ನಿ ಮ್ಯಾಚ್ ಚಲೋ ಆಡ್ಯಾರ್ತಿ. ಮನ್ನಿ ಮ್ಯಾಚ್ ನಾವು ಲಕ್ಕಿಂತ್ರ ಪಾರದೀವಿ. ಮತ್ತೆ ಹೇಳ್ಬೇಕಾರ ರಿಯಲಿ 15 ಮನ್ನಿ ಮ್ಯಾಚ್ ನಾವು ಲಕ್ಕಿಂತ್ರ ಪಾರದೀವಿ. ಲಿಟ್ರಲಿ ಲಕ್ಕಿಂತ್ರ ಪಾರದೀವಿ ನಾವು. ಏನಂದ್ರ ಅಲ್ಲಿ ರೋಹಿತ್ ಶರ್ಮಾ ಅವ್ರು ಕ್ಯಾಚ್ ಹಿಡಿದ ಲಾಸ್ಟ್ ನೈಟ್ ಬಾಸ್ ಇರೋದಾಗ್ಲಿ ಎಲ್ಲ ಕೂಡ್ಕೊಂಡ್ ಬಂದಿತ್ತು. ಇವತ್ ನೋಡ್ರ ಪಕ್ಕ ನಮ್ ಇಂಡಿಯಾ ಟೀಮ್ ಬಾಲಿಂಗ್ ಇವತ್ ಬೆಳಗ್ಗೆ ತಿಳಿತು. ಒಂದು ಹರ್ಷಿತ್ ರಾಣಾ ಅವ್ರ ಪಾರ್ಟಿಗೆ ಬರ್ಲಿಲ್ಲ, ಕುಲ್ದೀಪ್ ಯಾದವ್ ಪಾರ್ಟಿಗೆ ಬರ್ಲಿಲ್ಲ, ಯಾರು ಪಾರ್ಟಿಗೆ ಬರ್ಲಿಲ್ಲ. ತೀರಾ ಮಾರ್ಕಮ್ 100 ರನ್, ಬೌಮಾ ಅವ್ರು 50+ ಸ್ಕೋರ್. ಏನ್ ಹೇಳ್ಬೇಕು, ಏನ್ ಬಾಲಿಂಗ್ ಏನಪ್ಪ ಏನ್ ಹೇಳ್ಬೇಕು. ಇವತ್ತು ಮ್ಯಾಚ್ ಅಂತೂ ಲಿಟ್ರಲಿ ಏನ್ ಹೇಳಿ ಉಪಯೋಗ ಇಲ್ಲ, ಏನ್ ಬಿಟ್ಟು ಉಪಯೋಗ ಇಲ್ಲ. ಸೊ ಅಂತ ವೆರಿ ಡಿಸಪಾಯಿಂಟ್ಮೆಂಟ್ ಬಾಲಿಂಗ್ ನಮ್ ಟೀಮ್ ಇಂಡಿಯಾ ಅಂತ. ಹಿಂಗ್ ಬಾಲಿಂಗ್ ಹೋಗಿದ್ರ 3ನೇ ಓಡಿಐ ಅಂತ ಗೆಲ್ಲುವ ಯಾವ ಚಾನ್ಸ್ ಕಾಣಿಸೋಲು. ಸೊ ಒಂದ್ ಸ್ವಲ್ಪ ಏನ್ರ ಬೆಟರ್ ಆಗಿ ಬರಬೇಕು ನಮ್ ಟೀಮ್ ಇಂಡಿಯಾ ಬಾಲಿಂಗ್ ಒಳಗೆ. ಪ್ಲಸ್ ಫೀಲ್ಡಿಂಗ್ ಒಳಗ ಒಂದೆರಡು ಕ್ಯಾಚ್ ಹೋಗ್ಬಿಟ್ರು. ಮತ್ತೆ ಫೀಲ್ಡಿಂಗ್ ಎರರ್ಸ್ ಮಾಡ್ಲತ್ತಾರ. ಬಾಳ ಎರರ್ಸ್ ಫೀಲ್ಡಿಂಗ್ ಎರರ್ಸ್ ಮಾಡ್ಲತ್ತಾರ. ಮತ್ತೆ ಕ್ಯಾಚಿಂಗ್ ಬಾಳ ಎರರ್ಸ್ ಮಾಡ್ಲತ್ತಾರ. ಸೊ ಹಿಂಗಾದ್ರೆ ನಮ್ಗೆ ಕಷ್ಟ ಇದ್ರು 4ನೇ ಓಡಿಐ ಈ 3ನೇ ಓಡಿಐದ ಗೇಮ್ ಅದು ವಿಶಾಖಪಟ್ಟಣಂ ಗೆಲ್ಲೇಬೇಕು, ಗೆಲ್ಬೇಕು. ರಿಯಲ್ ಕಠಿಣ ಆಕ್ಷನ್ ತಗೊಳ್ಬೇಕು. ಹಿಂಗ ಸುದ್ದಂತೂ ಆಗಲ್ಲ. ಅವ್ರ ಬದ್ಲಿ ನಮ್ಮ ಪ್ರಸಿದ್ಧ ಕೃಷ್ಣ ಅವ್ರ ಬದ್ಲಿ ಆಗ್ಲಿ, ಹರ್ಷಿತ್ ರಾಣಾ ಅವ್ರ ಬದ್ಲಿ ಯಾರೊಬ್ರು ಬಾಲರ್ ತರಬೇಕು. ಹಿಂಗಿಲ್ಲಕ ಸುದ್ದ ದಗದ. ಸೊ ನೋಡಿ ಯಾರು ಕರ್ಕೊಂಡ್ ಬರ್ತಕ್ಕಂಥ ಸುದ್ದಾಗಲಿ ಕೇಸ. ನೋಡಿ 4ನೇ ಓಡಿಐ ನಮ್ ಟೀಮ್ ಇಂಡಿಯಾ ಏನ್ ಮಾಡಿ ಗೆಲ್ತಾರ ನಾನ್ ನೋಡೇ ಬಿಡ್ನು.
ಇಷ್ಟ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು, ವಿಡಿಯೋಕ್ಕೆ ಒಂದು ಲೈಕ್ ಮಾಡಂಗ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೊಂದು ಇಸ್ಕೋಣ. ಎಲ್ರಿಗೂ ನಮಸ್ಕಾರ.